ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಎಸ್ಪೇಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹೋಪ್ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ. ಇವತ್ತಿನ ಒಂದು ವಿಡಿಯೋದಲ್ಲಿ ಮಕರ ರಾಶಿಯವರ ಫಲಗಳು ನವೆಂಬರ್ 2025 ನವೆಂಬರ್ 24ನೇ ತಾರೀಕಿಂದ ಸಾಕಷ್ಟು ಬದಲಾವಣೆಯನ್ನು ಮಕರ ರಾಶಿಯವರು ನೋಡಲಿದ್ದೀರಿ ಸ್ನೇಹಿತರೆ. ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು, ಏನೆಲ್ಲ ಅದೃಷ್ಟದ ಫಲಗಳನ್ನು ಮಕರ ರಾಶಿಯವರು ಗಳಿಸಲಿದ್ದೀರಿ ಅನ್ನೋದನ್ನ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇದನ್ನೆಲ್ಲ ಕಂಪ್ಲೀಟಾಗಿ ತಿಳ್ಕೋಬೇಕು, ಸಣ್ಣ ಪುಟ್ಟ ಪರಿಹಾರಗಳನ್ನು ಮಾಡಬೇಕು ಅಂದರೆ ಸ್ನೇಹಿತರೆ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು. ಅಂದರೆ ವಿಡಿಯೋನ ಕಟ್ ಮಾಡಿ ಓಡಿಸ್ಕೊಂಡು ಹೋಗಿ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ. ಸೊ ಹಾಗಾಗಿ ಎಲ್ಲ ವಿಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ. ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ. ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವಿಡಿಯೋಗೊಂದು ಲೈಕ್ ಕೊಟ್ಟು, ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನೇ ನೋಡ್ತಿದ್ರೆ ದಯವಿಟ್ಟು ಎಸ್ಪೇಸ್ ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಂ ನಮ ಶಿವಾಯ ಅಂತ ಕಮೆಂಟ್ ಮಾಡಿ, ಓಂ ನಮ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಮಾಡಿ. ಶನಿ ದೇವರ ಅನುಗ್ರಹದಿಂದ ನಿಮ್ಮ ಜೀವನದಲ್ಲಿ ಇದ್ದ ಕಷ್ಟಗಳು, ಸಮಸ್ಯೆಗಳು, ಅಡೆತಡೆಗಳು ಏನೇ ಇದ್ದರೂ ಕೂಡ ಅವೆಲ್ಲವೂ ನಿವಾರಣೆಯಾಗಲಿ ಅಂತ ಕೇಳ್ಕೊತಾ ವಿಡಿಯೋನ ಪ್ರಾರಂಭ ಮಾಡಿಬಿಡೋಣ. ಹೌದು ಸ್ನೇಹಿತರೆ, ಶನಿ ಮೀನದಲ್ಲಿ 3ನೇ ಮನೆಯಲ್ಲಿ ತಿಂಗಳ ಪೂರ್ತಿ ಸಂಚಾರವನ್ನು ಮಾಡಲಿದ್ದಾರೆ, ಅಷ್ಟಮ ಶನಿ. ಇನ್ನು ರಾಹು ಕುಂಭದಲ್ಲಿ 2ನೇ ಮನೆಯಲ್ಲಿ, ಇನ್ನು ಕೇತು ಸಿಂಹದಲ್ಲಿ 8ನೇ ಮನೆಯಲ್ಲಿ ತಿಂಗಳ ಪೂರ್ತಿ ಇರಲಿದ್ದಾರೆ. ಸ್ನೇಹಿತರೆ, ಗ್ರಹಗಳ ಸ್ಥಾನ ಬದಲಾವಣೆ ಮತ್ತು ಗ್ರಹಗಳ ಸಂಚಾರದಿಂದ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಯನ್ನು ನೋಡಲಿದ್ದೀರಿ ಅಂತಲೇ ಹೇಳ್ಬೋದು. ಹಾಗಿದ್ರೆ ಒಟ್ಟಾರೆಯಾಗಿ ನಿಮ್ಮ ರಾಶಿ ಭವಿಷ್ಯದ ಪ್ರಕಾರ ಸ್ನೇಹಿತರೆ, ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ, ಹಣಕಾಸಿನಲ್ಲಿ, ನಿಮ್ಮ ವೃತ್ತಿ ಜೀವನ, ಉದ್ಯೋಗ, ಪಾಲುದಾರಿಕೆಯಲ್ಲಿ, ನಿಮ್ಮ ಆರೋಗ್ಯದಲ್ಲಿ ಏನೆಲ್ಲ ಬದಲಾವಣೆಯನ್ನು ಮಕರ ರಾಶಿಯವರು ನೋಡಲಿದ್ದೀರಿ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಮತ್ತೊಮ್ಮೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಮೊದಲನೇದಾಗಿ ಶಿಕ್ಷಣದ ಬಗ್ಗೆ ತಿಳಿಸ್ಕೊಟ್ಬಿಡ್ತೀನಿ. ವಿದ್ಯಾರ್ಥಿಗಳಿಗೆ ಶನಿದೇವರ ಕೃಪೆಯಿಂದ ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ, ಇನ್ನು ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದಾದರೆ ವಿದ್ಯಾರ್ಥಿಗಳಿಗೆ ಅದ್ಭುತ ಸಮಯ ಶುರು ಅಂತಲೇ ಹೇಳ್ಬೋದು. ನವೆಂಬರ್ ಕೊನೆಯ ತಿಂಗಳು ಸ್ನೇಹಿತರೆ, ಕೊನೆಯ ದಿನದಿಂದ ಅಂದರೆ ನವೆಂಬರ್ ಕೊನೆಯ ದಿನದಿಂದ ನಿಮ್ಮ 5ನೇ ಮನೆಯ ಅಧಿಪತಿ ಶುಕ್ರನು ಮಾಳವ್ಯ ಯೋಗವನ್ನು ರೂಪಿಸುತ್ತಿದ್ದಾನೆ. ಬುಧ ನಿತ್ಯ ಯೋಗದಿಂದ ಸಾಕಷ್ಟು ನಿಮ್ಮ ಬುದ್ಧಿವಂತಿಕೆ ಮತ್ತು ಯಶಸ್ಸನ್ನು ಹೆಚ್ಚಿಸುತ್ತಾನೆ. ನೀವು ಬಯಸಿದ ಸಂಸ್ಥೆಗಳಲ್ಲಿ ಪ್ರವೇಶವನ್ನು ಪಡೆಯುತ್ತೀರಿ ಮತ್ತು ವಿದೇಶದಲ್ಲಿ ಪ್ರವೇಶಕ್ಕಾಗಿ ಪ್ರಯತ್ನಿಸುತ್ತಿರುವವರು ತಮ್ಮ ಪ್ರವೇಶಕ್ಕೆ ಸಂಬಂಧಿಸಿದಂತೆ ಶುಭ ಸುದ್ದಿಗಳನ್ನು ಪಡೆಯುತ್ತಾರೆ. ನೀವು ನಿಮ್ಮ ಅಧ್ಯಯನದ ಮೇಲೆ ಉತ್ತಮ ಆಸಕ್ತಿಯನ್ನು ಬೆಳೆಸ್ಕೊಳ್ತೀರಿ ಮತ್ತು ಮನ್ನಣೆಯನ್ನು ಪಡೆಯುತ್ತೀರಿ. ಸ್ನೇಹಿತರೆ, ವಿದ್ಯಾರ್ಥಿಗಳು ಕಷ್ಟಪಟ್ಟಿದ್ದರೆ ಸ್ನೇಹಿತರೆ ಮುಂದಿನ ದಿನಗಳಲ್ಲಿ ಅದೃಷ್ಟ ಕಟ್ಟಿಟ್ಟ ಬುತ್ತಿ ಅಂತಲೇ ಹೇಳ್ಬೋದು. ಅತಿ ಹೆಚ್ಚಾಗಿ ಅಧ್ಯಯನದ ಕಡೆ ಗಮನವನ್ನು ಕೊಡಿ ಸ್ನೇಹಿತರೆ, ಉನ್ನತ ಫಲಿತಾಂಶವನ್ನು ನೋಡಲಿದ್ದೀರಿ. ಇನ್ನು ಅದೇ ರೀತಿ ವ್ಯಾಪಾರದ ಬಗ್ಗೆ ವ್ಯವಹಾರದ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ಮಕರ ರಾಶಿಯವರು ನೋಡಲಿದ್ದೀರಿ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ. ಮಕರ ರಾಶಿಯವರಿಗೆ ವ್ಯಾಪಾರದಲ್ಲಿರುವವರಿಗೆ ನವೆಂಬರ್ ಕೊನೆಯ ದಿನಗಳು ಉತ್ತಮ ಲಾಭವಿರುತ್ತದೆ ಮತ್ತು ಹೊಸ ವ್ಯಾಪಾರವನ್ನು ಪ್ರಾರಂಭಿಸಲು ಅಥವಾ ಅದರಲ್ಲಿ ಹಣ ಹೂಡಿಕೆಯನ್ನು ಮಾಡಲು ಇದು ಒಂಥರ ಅದ್ಭುತ ತಿಂಗಳು ಅಂತಲೇ ಹೇಳ್ಬೋದು. ಶನಿದೇವರ ಕೃಪೆಯಿಂದ ಸಾಕಷ್ಟು ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ. ಆದರೆ ಅಷ್ಟೇ ಕೂಡ ಅಡೆತಡೆಗಳು, ಕಷ್ಟಗಳು, ನಷ್ಟಗಳು ಕೂಡ ಸೂಚಿಸಲಾಗಿದೆ. 7ನೇ ಮನೆಯಲ್ಲಿ ಗುರು ಇರುವುದರಿಂದ ಪಾಲುದಾರಿಕೆಗಳು ಬಹಳ ಅನುಕೂಲಕರವಾಗಿರಲಿದೆ. 10ನೇ ಮನೆಯಲ್ಲಿ ಬುಧ ವಕ್ರನಾದಾಗ 23ನೇ ತಾರೀಕು 23ರಿಂದ ವಕ್ರರಾಗಲಿದ್ದಾರೆ ಬುಧ. ವ್ಯಾಪಾರ ಪಾಲುದಾರರ ನಡುವೆ ಸ್ವಲ್ಪ ಅಡೆತಡೆಗಳು, ಕೆಲವು ತಪ್ಪು ತಿಳುವಳಿಕೆಗಳು ಸೂಚಿಸಲ್ಪಟ್ಟಿವೆ. ಸ್ನೇಹಿತರೆ, ಪ್ರಮುಖ ಒಪ್ಪಂದಗಳನ್ನು ಅದಕ್ಕೂ ಮೊದಲೇ ಅಂತಿಮಗೊಳಿಸುವುದು ಉತ್ತಮ. ಅಥವಾ ಒಪ್ಪಂದಗಳನ್ನು ಮಾಡಬೇಕಾದ್ರೆ 1, 2, 3 ಬಾರಿ ಯೋಚಿಸಿ ನಿರ್ಧಾರಗಳನ್ನು ತೆಗೆದುಕೊಳ್ಳಿ. ದುಡುಕಿನ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ಇನ್ನು ದೊಡ್ಡ ಮೊತ್ತದಲ್ಲಿ ಹೂಡಿಕೆಯನ್ನು ಮಾಡುವುದಕ್ಕೆ ಈ ತಿಂಗಳು ಒಳಿತಲ್ಲ ಸ್ನೇಹಿತರೆ. ಮುಂದಿನ ತಿಂಗಳ ತನಕ ಕಾಯೋದು ಬಹಳ ಮುಖ್ಯವಾಗುತ್ತದೆ ಮಕರ ರಾಶಿಯವರು. ಇನ್ನು ಮಕರ ರಾಶಿಯವರ ಆರೋಗ್ಯ ಹೇಗಿರಲಿದೆ, ಯಾವುದರ ಬಗ್ಗೆ ಜಾಗೃತಿ ವಹಿಸಬೇಕು, ಮುನ್ನೆಚ್ಚರಿಕೆಗಳನ್ನು ಯಾವುದರಲ್ಲಿ ತಗೋಬೇಕು ಅನ್ನೋದಾದರೆ ಆರೋಗ್ಯದ ದೃಷ್ಟಿಯಿಂದ ಈ ತಿಂಗಳು ತುಂಬಾ ಚೆನ್ನಾಗಿರುತ್ತದೆ ಮಕರ ರಾಶಿಯವರ ಆರೋಗ್ಯ. ಯಾಕಂದರೆ ನಿಮ್ಮ ಲಗ್ನವು ಗುರುವಿನ ದೃಷ್ಟಿಯಿಂದ ಆಶೀರ್ವಾದಿಸಲ್ಪಟ್ಟಿರುವುದರಿಂದ ಈ ತಿಂಗಳಲ್ಲಿ ಗಮನಾರ್ಹ ಆರೋಗ್ಯ ಸಮಸ್ಯೆಗಳೇನು ಸೂಚಿಸಿಲ್ಲ. ನಿಮಗೆ ರಕ್ತ ಮತ್ತು ಬಿಸಿಗೆ ಸಂಬಂಧಿಸಿದ ಸಣ್ಣ ಆರೋಗ್ಯ ಸಮಸ್ಯೆಗಳು ಬರಬಹುದು. 11ನೇ ಮನೆಯಲ್ಲಿ ರವಿ ಮತ್ತು ಕುಜ ಇರುವುದರಿಂದ ಶುಕ್ರನು 11ನೇ ಮನೆಗೆ ಬಲವಾದಾಗ ಸ್ನೇಹಿತರೆ
ನಿಮ್ಮಲ್ಲಿ ಕೆಲವರಿಗೆ ಚರ್ಮ ಮತ್ತು ಮೂತ್ರಪಿಂಡಗಳಿಗೆ ಸಂಬಂಧಿಸಿದ ಸಣ್ಣ ಸಮಸ್ಯೆಗಳು ಬರಬಹುದು. ಜಂಕ್ ಫುಡ್ ತೆಗೆದುಕೊಳ್ಳುವುದನ್ನು ಆದಷ್ಟು ತಪ್ಪಿಸಿ, ಯಾಕಂದರೆ ಹೊರಗಿನ ಎಣ್ಣೆಯ ಪದಾರ್ಥ ಸ್ನೇಹಿತರೆ ನಿಮ್ಮ ಬಾಡಿಗೆ ಅಷ್ಟು ವರ್ಕ್ ಆಗಲ್ಲ ಅಂತಲೇ ಹೇಳಬಹುದು. ನಿಮಗೆ ಅಡ್ಜಸ್ಟ್ ಆಗಲ್ಲ. ಆವಾಗ ಚರ್ಮಕ್ಕೆ ಸಂಬಂಧಪಟ್ಟಂತಹ ಕಾಯಿಲೆಗಳು, ಚರ್ಮದ ಸಮಸ್ಯೆಗಳು ಬರಬಹುದು. ಆದಷ್ಟು ಹೊರಗಿನ ತಿಂಡಿ ತಿನಿಸುಗಳನ್ನು, ಮಸಾಲೆ ಭರಿತ ಊಟಗಳನ್ನು ತಿನ್ನುವುದನ್ನು ಆದಷ್ಟು ಕಡಿಮೆ ಮಾಡ್ತಾ ಬರಬೇಕಾಗುತ್ತದೆ ಸ್ನೇಹಿತರೆ. ಸರಿಯಾದ ವಿಶ್ರಾಂತಿಯನ್ನು ತೆಗೆದುಕೊಳ್ಳಿ. ಆದಷ್ಟು ಒತ್ತಡವನ್ನು ಕಡಿಮೆ ಮಾಡಿ ಸ್ನೇಹಿತರೆ. ಇನ್ನು ಪ್ರತಿದಿನ ಯೋಗ, ಧ್ಯಾನವನ್ನು ಮಾಡಿ. ಈ ರೀತಿ ಮಾಡುವುದರಿಂದ ನಿಮ್ಮ ಆರೋಗ್ಯ ಉತ್ತಮವಾಗಿರಲಿದೆ. ಮನೆಯಲ್ಲಿ ಹಸಿರು ತರಕಾರಿ, ಹಣ್ಣು ಹಂಪಲುಗಳನ್ನು ಚೆನ್ನಾಗಿ ಸೇವಿಸಿ, ಚೆನ್ನಾಗಿ ನೀರನ್ನು ಕುಡಿಯುವುದರಿಂದಲೂ ಕೂಡ ನಿಮ್ಮ ಚರ್ಮ ಚೆನ್ನಾಗಿರುತ್ತದೆ. ಸೊ ಹಾಗಾಗಿ ನಿಮ್ಮ ಆರೋಗ್ಯದ ಬಗ್ಗೆ ಇಷ್ಟೆಲ್ಲ ಜಾಗೃತಿ ವಹಿಸಿ ಅಂತ ಹೇಳ್ತಾ, ಇನ್ನು ಮುಂದಿನದಾಗಿ ಹೇಳೋದಾದರೆ, ವೈಯಕ್ತಿಕ ಜೀವನದಲ್ಲಿ, ಕುಟುಂಬದ ಜೀವನದಲ್ಲಿ ಏನೆಲ್ಲ ಬದಲಾವಣೆಯನ್ನು ನಿಮ್ಮ ಸಂಬಂಧಗಳಲ್ಲಿ ನೋಡಲಿದ್ದೀರಿ, ಯಾವುದರ ಬಗ್ಗೆ ಮಕರ ರಾಶಿಯವರು ಎಚ್ಚರಿಕೆ ವಹಿಸಬೇಕು ಅನ್ನೋದಾದರೆ, ಕುಟುಂಬದ ದೃಷ್ಟಿಯಿಂದ ನಿಮಗೆ ಅದ್ಭುತ ಸಮಯ ಅಂತಲೇ ಹೇಳ್ಬೋದು. ಅದ್ಭುತ ಸಮಯವಿರುತ್ತದೆ ಅಂತಲೇ ಹೇಳ್ಬೋದು. ಯಾಕಂದರೆ 7ನೇ ಮನೆಯಲ್ಲಿ ಉಚ್ಚ ಸ್ಥಿತಿಯಲ್ಲಿರುವಂತಹ ಗುರು ಯಾರಿಗೆ ಇನ್ನೂ ಮದುವೆಯಾಗಿಲ್ಲ, ವಿವಾಹ ಮತ್ತು ಪಾಲುದಾರಿಕೆಗಳಲ್ಲಿ ಸಾಮರಸ್ಯವನ್ನು ಖಚಿತಪಡಿಸುತ್ತಿದ್ದಾರೆ. ಕುಟುಂಬ ಸದಸ್ಯರೊಂದಿಗೆ ಸಮಸ್ಯೆಗಳಿದ್ದವರು ಅವರೊಂದಿಗೆ ಉತ್ತಮ ಸಂಬಂಧವನ್ನು ಹೊಂದಿರುತ್ತಾರೆ. ನಿಮಗೆ ನಿಮ್ಮ ಜೀವನ ಸಂಗಾತಿ ಮತ್ತು ಮಕ್ಕಳಿಂದ ಉತ್ತಮ ಬೆಂಬಲ ದೊರೆಯುತ್ತದೆ. ನೀವು ನಿಮ್ಮ ಕುಟುಂಬ ಸದಸ್ಯರೊಂದಿಗೆ ಸ್ನೇಹಿತರೆ ಹೊರಗೆ ಸುತ್ತಾಡುವುದಕ್ಕೆ ಹೋಗುವುದಕ್ಕೆ ಅನುಕೂಲಕರ, ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಮನೆಯಲ್ಲಿ ಶುಭ ಕಾರ್ಯ ನಡೆಯಲಿದೆ. ತುಂಬ ವರ್ಷಗಳಿಂದ ಮದುವೆಯಾಗಿ ಮಕ್ಕಳಾಗಿಲ್ಲ ಅಂತ ವೆಯ್ಟ್ ಮಾಡ್ತಾ ಇರ್ತಾರೆ. ಆ ಸಂತಾನ ಬಗ್ಗೆ ಇರಲಿದೆ ಸ್ನೇಹಿತರೆ. ಇದು ಒಂದು ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು ನಿಮ್ಮ ಕುಟುಂಬಕ್ಕೆ. ಇನ್ನು 3ನೇ ಮನೆಯಲ್ಲಿ ಶನಿ ಒಡ ಹುಟ್ಟಿದವರೊಂದಿಗೆ ಸಂಬಂಧಗಳಿಗೆ ಉತ್ತಮವಾಗಿರಲಿದೆ ಅಂತಲೇ ಹೇಳ್ಬೋದು. ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಶನಿದೇವರ ಕೃಪೆಯಿಂದ ವೈವಾಹಿಕ ಜೀವನ, ಕುಟುಂಬದಲ್ಲಿ ನಿಮ್ಮ ಮಕ್ಕಳ ಬಗ್ಗೆ ಸ್ನೇಹಿತರೆ ಸಾಕಷ್ಟು ಅದೃಷ್ಟವನ್ನು ಗಳಿಸಲಿದ್ದೀರಿ. ಸೊ ಹಾಗಾಗಿ ಒಳ್ಳೆಯ ತಿಂಗಳು ಅಂತಲೇ ಹೇಳ್ಬೋದು. ಇನ್ನು ನಿಮ್ಮ ಹಣಕಾಸಿನ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅಂದರೆ, ಆರ್ಥಿಕವಾಗಿ ನಿಮಗೆ ಅದ್ಭುತ ಸಮಯವಿರುತ್ತದೆ. ಅತ್ಯಂತ ಬಲವಾಗಿರುವ 11ನೇ ಮನೆಗೆ ಧನ್ಯವಾದಗಳು ಅಂತಲೇ ಹೇಳಬಹುದು. ಯಾಕಂದರೆ ನಿಮ್ಮ ಆದಾಯದ ಅರಿವನ್ನು ನೋಡ್ತೀರಿ ಮತ್ತು ನಿಮ್ಮ ಹೂಡಿಕೆಗಳು ನೀವು ನಿರೀಕ್ಷಿಸಿದ್ದಕ್ಕಿಂತ ಹೆಚ್ಚಿದ್ದನ್ನು ನೀಡುತ್ತವೆ. ಈ ತಿಂಗಳಲ್ಲಿ ಭೂಮಿ ಅಥವಾ ಆಸ್ತಿಯನ್ನು ಖರೀದಿಸಲು ಪ್ರಯತ್ನಿಸುತ್ತಿರುವವರು ಅದನ್ನು ಪಡೆಯುತ್ತಾರೆ. ಆದರೆ ಆಸ್ತಿ ಸಮಸ್ಯೆಗಳಿಗೆ ಸಂಬಂಧಿಸಿದಂತೆ ಸಂಭಾಷಣೆಯೊಂದಿಗೆ ಜಾಗರೂಕರಾಗಿರಿ. ಆಸ್ತಿ ವಿಚಾರದಲ್ಲಿ ಸ್ನೇಹಿತರೆ ದೊಡ್ಡ ಜಗಳವಾಗಬಹುದು. ಸೊ ಹಾಗಾಗಿ ಆಸ್ತಿ ವಿಚಾರದಲ್ಲಿ ದೊಡ್ಡವರನ್ನು ಕೂರಿಸಿ, ಹಿರಿಯರನ್ನು ಕೂರಿಸಿ ಸ್ನೇಹಿತರೆ ಸಮಸ್ಯೆಗಳನ್ನು ಬಗೆಹರಿಸುವುದು ಬಹಳ ಮುಖ್ಯವಾಗುತ್ತದೆ. ಈ ಘಟನೆ ಬಗ್ಗೆ ಬಹಳಷ್ಟು ಎಚ್ಚರಿಕೆ ವಹಿಸಿ ನಿಮ್ಮ ತಲೆಯಲ್ಲಿಟ್ಕೊಳ್ಳಿ ಮಕರ ರಾಶಿಯವರು. ಬುಧ ವಕ್ರನಾಗಿರುವುದರಿಂದ 23ನೇ ತಾರೀಕು ಬುಧ ವಕ್ರನಾಗಿರುವುದರಿಂದ ಸ್ನೇಹಿತರೆ 2ನೇ ಮನೆಯಲ್ಲಿ ರಾಹು ಇರುವುದರಿಂದ ಉತ್ತಮ ಆದಾಯವಿದ್ದರೂ ಆಕಸ್ಮಿಕ ಖರ್ಚುಗಳ ವಿರುದ್ಧ ಜಾಗರೂಕರಾಗಿರಲು ಸೂಚಿಸುತ್ತಿದ್ದಾನೆ. ಅನಗತ್ಯ ಖರ್ಚುಗಳಿಂದ ದೂರವಿರಿ. ಆಸ್ತಿ ವಿಚಾರದಲ್ಲಿ ಸಣ್ಣ ಪುಟ್ಟ ಅಂತ ಏನಾದ್ರು ದೊಡ್ಡ ಸಮಸ್ಯೆಗಳೇ ಬರಬಹುದು ಸ್ನೇಹಿತರೆ. ಆದಷ್ಟು ಜಾಗರೂಕತೆಯಿಂದ ದೊಡ್ಡವರನ್ನು ಕೂರಿಸಿ ಮಾತನಾಡಿ ಬಗೆಹರಿಸಿಕೊಳ್ಳುವುದು ಉತ್ತಮವಾಗಿರುತ್ತದೆ. 23ನೇ ತಾರೀಕು ನಂತರ ಬಹಳಷ್ಟು ಎಚ್ಚರಿಕೆ ವಹಿಸಿ. ಇನ್ನು ನಿಮ್ಮ ವೃತ್ತಿ ಮತ್ತು ಉದ್ಯೋಗದ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಮಕರ ರಾಶಿಯವರು ಅಂದರೆ, ವೃತ್ತಿ ಜೀವನದ ಬಗ್ಗೆ ಹೇಳೋದಾದರೆ ವೃತ್ತಿಪರವಾಗಿ ನೀವು ಉತ್ತಮ ಬದಲಾವಣೆಗಳನ್ನು ನೋಡ್ತೀರಾ ಸ್ನೇಹಿತರೆ ತಿಂಗಳ ಕೊನೆಯಲ್ಲಿ. ಮತ್ತು ನಿಮ್ಮ ವೃತ್ತಿಯಲ್ಲಿ ಬಡ್ತಿ ಮತ್ತು ಸುಧಾರಣೆ ಸೂಚಿಸಲ್ಪಟ್ಟಿದೆ. ಅಮಾವಾಸ್ಯೆ ಮುಗಿದ ನಂತರ ನಿಮ್ಮ ಪ್ರತಿಷ್ಠೆ ಹೆಚ್ಚಾಗುತ್ತದೆ ಮತ್ತು ನಿಮಗೆ ನಿಮ್ಮ ಮೇಲಧಿಕಾರಿಗಳಿಂದ ಒಂದು ಬೆಂಬಲ ದೊರೆಯುತ್ತದೆ. ನವೆಂಬರ್ 16ರವರೆಗೆ ಇದ್ದ ಕಷ್ಟಗಳು, ಸಮಸ್ಯೆಗಳು ಎಲ್ಲವೂ ಕೂಡ ದೂರ ಹೋಗಿ ನಿಮ್ಮ ಅಧಿಕಾರಕ್ಕೆ ಒಂದು ಬೆಂಬಲ ಸಿಗಲಿದೆ ಮುಂದಿನ ದಿನಗಳಲ್ಲಿ. ಇನ್ನು 10ನೇ ಮನೆಯಲ್ಲಿ ಶುಕ್ರ ಇರುವುದರಿಂದ 26ನೇ ತಾರೀಕುವರೆಗೂ ಕೂಡ ಸ್ನೇಹಿತರೆ ನಿಮ್ಮ ವೃತ್ತಿಪರ ಪ್ರತಿಷ್ಠೆಗೆ ಮತ್ತು ಗುರಿಗಳನ್ನು ಸಾಧಿಸಲು ಅದ್ಭುತವಾಗಿರುತ್ತದೆ ದಿನಗಳು ಅಂತಲೇ ಹೇಳಬಹುದು. ಹೊಸ ಉದ್ಯೋಗಕ್ಕಾಗಿ ಅಥವಾ ಉದ್ಯೋಗದಲ್ಲಿ ಬದಲಾವಣೆಗಾಗಿ ಪ್ರಯತ್ನಿಸುತ್ತಿರುವವರಿಗೆ ಈ ತಿಂಗಳಲ್ಲಿ ಬಯಸಿದ ಫಲಿತಾಂಶವನ್ನು ಪಡೆಯುತ್ತೀರಿ. ನೀವು ನಿಮ್ಮ ಕ್ಷೇತ್ರದಲ್ಲಿ ಪ್ರಶಂಸೆ ಮತ್ತು ಮನ್ನಣೆ ಪಡೆಯುತ್ತೀರಿ. ನವೆಂಬರ್ 23ರಿಂದ ನಿಮ್ಮ 10ನೇ ಮನೆಯಲ್ಲಿ ಬುಧ ವಕ್ರನಾದಾಗ ಸಂಭಾಷಣೆಯೊಂದಿಗೆ ಜಾಗರೂಕರಾಗಿರಿ. ಯಾರೊಂದಿಗನಾದರೂ ಮಾತಾಡಬೇಕಾದ್ರೆ ಸ್ನೇಹಿತರೆ, ಮೇಲಧಿಕಾರಿಗಳೊಂದಿಗೆ ಮಾತನಾಡಬೇಕಾದ್ರೆ ನಿಮ್ಮ ಮಾತಿನಲ್ಲಿ ಒಂದು ನಿಗಾ ಇರಲಿ ಸ್ನೇಹಿತರೆ. ಆಡಿದ ಮಾತು ಸಿಕ್ಕಾಪಟ್ಟೆ ಪ್ರಾಬ್ಲಮ್ಗಳನ್ನ ಉದ್ಭವಿಸ್ಬೋದು. ಸೊ ಹಾಗಾಗಿ ಮಾತನಾಡಬೇಕಾದ್ರೆ ಸಂಭಾಷಣೆಯೊಂದಿಗೆ ಜಾಗರೂಕರಾಗಿರಿ ಮಕರ ರಾಶಿಯವರು ಅಂತ ಹೇಳ್ತಾ
ಒಟ್ಟಾರೆಯಾಗಿ ಹೇಳೋದಾದರೆ ವೃತ್ತಿಪರ ಮನ್ನಣೆ ಸಿಗಲಿದೆ. ಯಶಸ್ಸನ್ನು ನೋಡಲಿದ್ದೀರಿ ಮಾಳ್ಯವೇ ಯೋಗದಿಂದ. ನಿಮ್ಮ 11ನೇ ಮನೆಯ ಲಾಭದ ಸ್ಥಾನದಲ್ಲಿ ಸ್ನೇಹಿತರೆ ಬಲವಾಗಿ ಚೈತನ್ಯಗೊಳಿಸಲ್ಪಟ್ಟಿದೆ ನಿಮ್ಮ ಲಾಭ ಅಂತಲೇ ಹೇಳಬಹುದು. ಶುಕ್ರನ ಸಂಚಾರ ಇರುವುದರಿಂದ ಹೆಚ್ಚುವರಿಯಾಗಿ ಲಾಭ ನೋಡಲಿದ್ದೀರಿ. ಉಚ್ಚ ಸ್ಥಿತಿಯಲ್ಲಿ ಗುರು ಇರುವುದರಿಂದ ನಿಮ್ಮ 11ನೇ ಮನೆಯನ್ನು, 1ನೇ ಮನೆಯನ್ನು, ಲಗ್ನ ಮತ್ತು 3ನೇ ಮನೆಯನ್ನು ನೋಡುತ್ತಿದ್ದಾನೆ. ಇದು ನಿಮ್ಮ ಸ್ಥಾನಮಾನ, ಆರೋಗ್ಯ, ಪಾಲುದಾರಿಕೆಗಳು ಮತ್ತು ಕಾರ್ಯಕ್ರಮವನ್ನು ಹೆಚ್ಚಿಸುತ್ತದೆ ಸ್ನೇಹಿತರೆ. ಈ ತಿಂಗಳು ನಿಮಗೆ ಅದ್ಭುತ ಸಮಯ ಅಂತಲೇ ಹೇಳಬಹುದು. ಗ್ರಹ ಶಕ್ತಿಗಳು ಬಹಳ ಅನುಕೂಲಕರವಾಗಿವೆ. ವೃತ್ತಿಪರ ಯಶಸ್ಸು ಮತ್ತು ಆರ್ಥಿಕ ಲಾಭಗಳ ಮೇಲೆ ಗಮನ ಕೇಂದ್ರೀಕರಿಸಲಿದೆ ಅಂತ ಹೇಳ್ತಾ ಸ್ನೇಹಿತರೆ, ಇನ್ನು ಸಣ್ಣ ಪುಟ್ಟ ಸಮಸ್ಯೆಗಳಿಗೆ, ಅಡೆತಡೆಗಳಿಗೆ ಮೊದಲೇ ಹೇಳಿರುವ ಹಾಗೆ ಒಂದೆರಡು ಪರಿಹಾರಗಳನ್ನು ತಿಳಿಸ್ಕೊಡ್ತೀನಿ. ಆದಷ್ಟು ನಾನು ತಿಳಿಸುವಂತಹ ಪರಿಹಾರ ಮನೆಯಲ್ಲೇ ಮಾಡುವಂತಹ ಪರಿಹಾರ. ಈ ಪರಿಹಾರಗಳನ್ನು ಮಾಡಿ ನಿಮ್ಮ ಸಮಸ್ಯೆಗಳು 100% ನಿವಾರಣೆಯಾಗಲಿದೆ. ಮೊದಲನೇದಾಗಿ ಶನಿಗಾಗಿ ಸ್ನೇಹಿತರೆ, ಮಾತು ಮತ್ತು ಖರ್ಚುಗಳ ಬಗ್ಗೆ ಗಮನವಿರಲಿ. ವ್ಯಾಪಾರ ವ್ಯವಹಾರದಲ್ಲಿ ಅಡೆತಡೆಗಳು ಇದ್ದರೆ ಈ ಪರಿಹಾರವನ್ನು ಮಾಡಿ. ಶನಿವಾರದಂದು ಕಪ್ಪು ಉದ್ದಿನ ಬೇಳೆ ಅಥವಾ ಕಪ್ಪು ಉದ್ದಿನ ಕಾಳು ದಾನ ಮಾಡಿ ಸ್ನೇಹಿತರೆ. ಆದಷ್ಟು ಬಡವರಿಗೆ ಮತ್ತು ನಿರ್ಗತಿಕರಿಗೆ ದಾನ ಮಾಡಿ ಒಳಿತಾಗಲಿದೆ. ಇನ್ನು ಬುಧ ವಕ್ರನಾಗುವುದರಿಂದ ನವೆಂಬರ್ 23ರಿಂದ ಸ್ನೇಹಿತರೆ ನಿಮ್ಮ ಆಸ್ತಿ ವಿಚಾರದಲ್ಲಿ ಒಂದು ಘಟನೆ ನಡೀತೆ ಅಂತ ಹೇಳಿದೆ. ಆ ಘಟನೆಯೆಲ್ಲ ನಡೀಬಾರ್ದು, ನಿಮ್ಮ ಪರವಾಗಿ ಬರಬೇಕು ಅಂತಂದರೆ ಸ್ನೇಹಿತರೆ ಗಣೇಶನನ್ನು ಪೂಜಿಸಿ. ಎಲ್ಲ ವೃತ್ತಿಪರ ಸಂಭಾಷಣೆಗಳು ಮತ್ತು ಒಪ್ಪಂದಗಳನ್ನು 2 ಬಾರಿ ಪರಿಶೀಲಿಸಿ. ಹಿರಿಯರನ್ನು ಕೂರಿಸಿ ಬಗೆಹರಿಸಿಕೊಳ್ಳಿ. ಇನ್ನು ಸ್ನೇಹಿತರೆ ಮಂಗಳವಾರದಂದು ಹನುಮಾನ್ ಚಾಲಿಸವನ್ನು ಓದಿ ವಿದ್ಯಾರ್ಥಿಗಳು ಲಾಭಗಳನ್ನು ಒಡಹುಟ್ಟಿದವರೊಂದಿಗೆ ಅಥವಾ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಎಲ್ಲದಕ್ಕೂ ಕೂಡ ಒಳಿತಾಗಲಿದೆ ಅಂತ ಹೇಳ್ತಾ ನಾನು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಇವತ್ತಿನ ಒಂದು ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ರೆ, ಈ ವಿಡಿಯೋ ಯೂಸ್ಫುಲ್ ಅನಿಸಿದರೆ ಮಕರ ರಾಶಿಯವರಿಗೆ ವಿಡಿಯೋಗೆ ಲೈಕ್ ಮಾಡಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ SPS ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.